ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಕಾವ್ಯ ಅವ್ರದ್ದು ಎಡಿಟಿಂಗ್ ಮಾಡಿದ್ದೀನಿ. ವಿಡಿಯೋ ನೋಡಿ ಹೇಗಿದೆ ಅಂತೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೂಡ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಯಾವುದೇ ಒಂದು ಎಡಿಟಿಂಗ್ ವಿಡಿಯೋಸ್ ಹಾಕೋದ್ರೆ ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಅದರ ಒಂದು ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಎಡಿಟಿಂಗ್ ಹೇಗಿದೆ ಅಂತೇಳಿ ನೋಡಿ. ಎಡಿಟಿಂಗನ್ನು ನೋಡ್ಕೊಳ್ಳಿ. ನಾ ಕ್ಯಾಪ್ಕಟ್ಟಲ್ಲಿ ಎಡಿಟಿಂಗ್ ಮಾಡೋದು ಹೀಗೆ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಎಫೆಕ್ಟನ್ನು ಮತ್ತು ಯಾವ ಥರ ಇದು ಮಾಡ್ಕೋಬೋದು ಎಲ್ಲ ಹೇಳೀನಿ ನೋಡಿ ಫ್ರೆಂಡ್ಸ್. ಅದರದ್ದು ಒಂದು ವಿಡಿಯೋ ಮಾಡೀನಿ, ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ವಿಡಿಯೋ ನೋಡ್ಕೊಳ್ಳಿ. ಹೀಗೆ ನಾ ಕ್ಯಾಪ್ಕಟ್ ಆ್ಯಪಲ್ಲಿ ಎಡಿಟಿಂಗ್ ಮಾಡೋದು ಹೀಗೆ. ನಾನು ಜಾಸ್ತಿ ಅಲರ್ಟ್ ಮಿಷನ್ ಯೂಸ್ ಮಾಡಲ್ಲ, ಯಾಕಂದರೆ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಈಸಿಯಾಗಿ ಎಫೆಕ್ಟ್ಗಳು ಬರ್ತವೆ ಮತ್ತು ಸಖತ್ತಾಗಿ ಎಡಿಟಿಂಗ್ ಮಾಡ್ಕೋಬೋದು. ಅಲರ್ಟ್ ಮಿಷನ್ಗಿಂತ ಇದರಲ್ಲಿ ಎಡಿಟಿಂಗ್ ಮಾಡ್ಕೋದು ಈಸಿ. ಅದರೊಂದು ಸಲುವಾಗಿ ನಾ ಅಲರ್ಟ್ ಮಿಷನ್ ಜಾಸ್ತಿ ಯೂಸ್ ಮಾಡ್ತೀನಿ. ನೋಡ್ಕೊಳ್ಳಿ ಎಡಿಟಿಂಗ್ ಹೇಗೆ ಮಾಡಿದ್ದೀನಿ ಅಂಥೇಳಿ. ನೋಡಿ, ಈಗ ಎಲ್ಲ ಥರದ್ದು ಎಫೆಕ್ಟ್ಸ್ಗಳನ್ನು ಬರ್ತಾವೆ ಫ್ರೆಂಡ್ಸ್ ಇದರಲ್ಲಿ, ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಡಿಟಿಂಗ್ ಎಲ್ಲ ಹೀಗೆ ಮಾಡೋದು ನೋಡಿ ಫ್ರೆಂಡ್ಸ್. ಬೇಕಾದ ಫೋಟೋಗಳಿಗೆ ಬೇಕಾದ ಥರ ಎಫೆಕ್ಟ್ಗಳು ಬರ್ತವೆ. ನೋಡಿ ಎಫೆಕ್ಟ್ಗಳು ಹೇಗಿದ್ದಾವೆ. ಅದಕ್ಕಿಂತ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಸಪ್ರೇಟ್ VPN ಅಂತಿದೆ. ಆ VPN ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಎಫೆಕ್ಟ್ಗಳು ಓಪನ್ ಆಗ್ತಾವೆ. ಅದಕ್ಕೆ ಕ್ಯಾಜುವಲಾಗಿ VPN ಇಲ್ಲದೆ ಕ್ಯಾಪ್ಕಟ್ ಆ್ಯಪಲ್ಲಿ ಯಾವುದು ಥರ ಇದಾಗಲ್ಲ. VPN ಬೇಕೇ ಅದಕ್ಕೆ. ನಾ VPN ಕನೆಕ್ಟ್ ಮಾಡೇ ಮಾಡಿದ್ದು. ಈಗ ನೋಡಿ ಎಲ್ಲ ಇಲ್ಲಿ VPN ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾ ವಿಡಿಯೋ ಮಾಡಿದ್ದು. ಫ್ರೆಂಡ್ಸ್, ಎಡಿಟಿಂಗ್ ಹೇಗಿದೆ ಕಾವ್ಯ ಅವ್ರು